ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ನಿಜವಾದ ಧನ್ಯರು ಯಾರು? ಯೇಸುಸ್ವಾಮಿ ಹೇಳ್ತಿರುವಂತ ಸ್ವಭಾವಗಳು ನಮ್ಮಲ್ಲಿ ಇರುವುದಾದ್ರೆ ನಾವು ಧನ್ಯರಾಗಿದ್ದೀವಿ. ಹಾಗಾದ್ರೆ ಬನ್ನಿ ನಾವು ಇನ್ನೊಂದು ವಾಕ್ಯನ ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 10 ಮತ್ತೆ 11ನೇ ವಚನ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದಾರಲ್ಲ. ಪ್ರಿಯರೇ, ನೀತಿಯ ನಿಮಿತ್ತವಾಗಿ ಹಿಂಸೆ ಪಡ್ತಿದ್ದೀರಾ? ಯೇಸುವಿನ ನಿಮಿತ್ತವಾಗಿ, ಆತನ ರಾಜ್ಯ ನೀತಿಯ ನಿಮಿತ್ತವಾಗಿ, ಸುವಾರ್ತೆ ನಿಮಿತ್ತವಾಗಿ ಹಿಂಸೆ ಪಡ್ತಿದ್ದೀರಾ? ಅವಮಾನಗಳಲ್ಲಿದ್ದೀರಾ? ಮನೋವೇದನೆಗಳಲ್ಲಿದ್ದೀರಾ? ನಾನು ಏನು ತಪ್ಪೇ ಮಾಡಿಲ್ಲ, ಆದ್ರೂ ನನ್ನ ಮೇಲೆ ತಪ್ಪೋರಿಸಿದಾರಲ್ಲ, ಆದ್ರೂ ನನ್ನನ್ನು ಒಂದು ಕೆಟ್ಟ ಮನೋಭಾವನೆಯಲ್ಲಿ ನೋಡ್ತಿದಾರಲ್ಲ, ಆದ್ರೂ ಕೂಡ ನನ್ನನ್ನು ಇಷ್ಟು ಎಲ್ಲರೂ ಕೂಡ ತಿರಸ್ಕರಿಸ್ತಿದಾರಲ್ಲ ಅನ್ನೋ ದುಃಖದಲ್ಲಿದ್ದೀರಾ? ಭಯಪಡಬೇಡಿ, ಚಿಂತಿಸಬೇಡಿ, ಸಂತೋಷ ಪಡಿರಿ. ದೇವರ ವಾಕ್ಯವು ನಮಗೆ ಹೇಳ್ತಿದೆ, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರಂತೆ. ನೀವು ಏನು ತಪ್ಪೇ ಮಾಡದೆ ಯೇಸುವಿನ ನಿಮಿತ್ತ, ಆತನ ರಾಜ್ಯ ನೀತಿಯ ನಿಮಿತ್ತ, ದೇವರ ವಾಕ್ಯದ ನಿಮಿತ್ತ, ಸುವಾರ್ತೆ ಸಾರುವುದ ಮೂಲಕ, ಪ್ರಾರ್ಥನೆ ಮಾಡಿದ ಮೂಲಕವಾಗಿ, ಇತರರನ್ನ ಚರ್ಚೆ ಕರ್ಕೊಂಡು ಬಂದಿದ್ರ ಮೂಲಕವಾಗಿ ನೀವು ಹಿಂಸೆನ ಅನುಭವಿಸ್ತಿದ್ದೀರಾ? ಅವಮಾನಗಳಲ್ಲಿದ್ದೀರಾ? ನಿಮ್ಮನ್ನ ತಿರಸ್ಕರಿಸ್ತಿದ್ದಾರಾ? ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತನ್ನು ಸುಳ್ಳಾಗಿ ಹೊರಿಸ್ತಿದ್ದಾರಾ? ಇವ್ರಿಗೆ ಚರ್ಚ್ಗೆ ಹೋಗ್ತಾರೆ, ಚರ್ಚ್ಗೆ ಹೋಗೋದ್ರಿಂದ ಇವ್ರಿಗೆ ಏನೋ ಕೊಡ್ತಾರೆ, ಅದಕ್ಕಾಗಿ ಜನರನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ, ಅದಕ್ಕಾಗಿ ಇವ್ರನ್ನೆಲ್ಲರೂ ಪ್ರಾರ್ಥನೆಗಾಗಿ ಕರೀತಿದ್ದಾರೆ, ಅದಕ್ಕಾಗಿ ಇವ್ರಿಗೆ ಏನೋ ದುಡ್ಡು ಕೊಟ್ಟು ಎಲ್ಲಾನು ಕರ್ಕೊಂಡು ಬಾ ಅಂತ ಹೇಳಿದ್ದೇನೆ, ಹೇಳಿ ಕಳಿಸಿರ್ಬೋದು ಅಂತ ಹೇಳಿದ್ದೇನೆ, ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತನ್ನು ಸುಳ್ಳಾಗಿ ಹೊರಿಸಿದಾರ ಪ್ರೇರೆ. ಅದಕ್ಕಾಗಿ ನೀವು ಚಿಂತಿಸ್ತಿದ್ದೀರಾ? ಅದಕ್ಕಾಗಿ ನೀವು ಸೋತು ಹೋಗಿದ್ದೀರಾ? ಅದಕ್ಕಾಗಿ ಮನೋವೇದನೆಯಲ್ಲಿ ಇದ್ದೀರಾ? ಭಯಪಡಬೇಡಿ, ಚಿಂತಿಸ್ಬೇಡಿ. ದೇವರಿಗೆ ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡಿ ಸಂತೋಷ ಪಡಿ. ಯಾಕಂದ್ರೆ ನಿಮಗಿಂತ ಮುಂಚೆ ಇದ್ದಂತ ಸ್ತ್ರೀ ಪ್ರವಾದಿಗಳು ಕೂಡ ಇದೇ ಹಿಂಸೆಗಳನ್ನ ತಾಳಿದರು ಎಂಬುದಾಗಿ ಸತ್ಯವೇದ ನಮಗೆ ಹೇಳ್ತಿದೆ. ಹಾಗಾದ್ರೆ ನೀವು ನೀತಿಯ ನಿಮಿತ್ತವಾಗಿ, ಯೇಸುವಿನ ನಿಮಿತ್ತವಾಗಿ, ಪರಿಶುದ್ಧತೆಯ ನಿಮಿತ್ತವಾಗಿ, ಸತ್ಯದ ನಿಮಿತ್ತವಾಗಿ ನೀವು ಅವಮಾನ, ನಿಂದೆ, ತಿರಸ್ಕಾರಗಳನ್ನ, ಪೆಟ್ಟುಗಳನ್ನ ಅಥವಾ ಸೆರೆಮನೆಗಳನ್ನ ಅಥವಾ ಬಹಿಷ್ಕಾರಗಳನ್ನ ನೀವು ಹೊಂದುವವರಾಗಿದ್ರೆ ನಿಜವಾಗ್ಲೂ ನೀವು ಧನ್ಯರೇ. ಅದನ್ನ ತಾಳಿಕೊಳ್ಳಿರಿ ಪ್ರಿಯರೇ. ಪರಲೋಕದಲ್ಲಿ ನಿಮಗೆ ಹೆಚ್ಚಿನ ಫಲಗಳು ಇದೆಯಂತೆ. ಹಾಗಾಗಿ ಅದಕ್ಕಾಗಿ ನೀವು ಸೋತು ಹೋಗಬೇಡಿ, ಅದಕ್ಕಾಗಿ ನೀವು ಮನಗುಂದಬೇಕಾದ ಅವಶ್ಯಕತೆ ಇಲ್ಲ. ಹಾಗಾಗಿದ್ದೇನೆ ನೀವು ಮಾಡ್ತಾ ಇರೋದು ಸತ್ಯ. ನನ್ನ ನೀತಿಯ ನಿಮಿತ್ತವಾಗಿ ನಾನು ಹಿಂಸೆನ ತಾಳ್ಕೊಳ್ತಾ ಇದ್ದೀನಿ, ನಾನು ದೇವರ ರಾಜ್ಯದ ನಿಮಿತ್ತವಾಗಿ ಕಷ್ಟಗಳು, ಕಣ್ಣೀರನ್ನ ನಾನು ಹಾದು ಹೋಗ್ತಾ ಇದ್ದೀನಿ, ನಾನು ದೇವರ ವಾಕ್ಯದ ನಿಮಿತ್ತವಾಗಿ ಬಾಧೆ ಪಡ್ತಾ ಇದ್ದೀನಿ, ಅವಮಾನಿಸಲ್ಪಡ್ತಾ ಇದ್ದೀನಿ, ಯಾರು ನನ್ನ ಪರಿಸ್ಥಿತಿನ ಅರ್ಥನೇ ಮಾಡ್ಕೊಳ್ತಿಲ್ಲ ಎಂಬುದಾಗಿ ನೀವೊಂದು ವೇಳೆ ಕೊರಗ್ತಿದ್ದೀರಾ? ನಿಮ್ಮ ಪರಿಸ್ಥಿತಿಗಳನ್ನ ಯೇಸು ಬಲ್ಲವನಾಗಿದ್ದಾನೆ. ಯೇಸು ನಿಮ್ಮ ಪರಿಸ್ಥಿತಿಗಳನ್ನ ಹಾದು ಹೋಗುವನಾಗಿದ್ದಾನೆ. ನೀವು ಹಾದು ಹೋಗ್ತಿರೋ ಪ್ರತಿ ಪರಿಸ್ಥಿತಿಯಲ್ಲೂ ಯೇಸು ನಿಮ್ಮ ಜೊತೆಲಿದ್ದಾನೆ. ಯಾಕೆಂದ್ರೆ ಆತನು ನೀತಿಯ ನಿಮಿತ್ತವಾಗಿ ಬಾಧೆ ಪಟ್ಟ, ಆತನು ತಪ್ಪು ಮಾಡದೆ, ಆತನು ನನಗಾಗಿ, ನಿಮಗಾಗಿ, ನನ್ನಿನ ಪಾಪಗಳ ನಿಮಿತ್ತ ಆತನು ನೀತಿವಂತನಾಗಿರುವವನು ನಮ್ಮ ಅನೀತಿಯನ್ನು ಆತನು ಹೊತ್ತುಕೊಂಡು ಬಾಧಿಸಲ್ಪಟ್ಟ. ಅದೇ ನಮಗೆ ಬೋಧಿಸ್ತದೆ ಪ್ರೇರಿ. ಹಾಗಾದ್ರೆ ತಪ್ಪೇ ಮಾಡದೇ ಇರುವಂತ ಕ್ರಿಸ್ತನು ತಪ್ಪು ಮಾಡಿರುವಂತ ನನಗಾಗಿ, ನಿಮಗಾಗಿ, ಅನೀತಿಗೋಸ್ಕರ ಆತನು ಬಾಧೆ ಪಡ್ಲಿಲ್ವಾ? ಆತನ ಅವಮಾನಿಸಲ್ಪಡ್ಲಿಲ್ವಾ? ಆತನ ಮುಖಕ್ಕೆ ಉಗಿನಿಲ್ವಾ? ಆತನನ್ನ ಸಿಲುಬೆಗೆ ಹಾಕಿ ಕೊಂದಲಿಲ್ವಾ? ಆತನ ಸಿಲುಬೆಗೆ ಹಾಕಿದ್ದೇನೆ, ಮರಣದ ಕಂಬಕ್ಕೆ ಹಾಕಿದ್ರಲ್ಲ ಪ್ರೇರೆ. ಹಾಗಾದ್ರೆ ಆತನ ಸಿಲುವೆ ಮೇಲೆ ನಮಗಾಗಿ, ನಿಮಗಾಗಿ ಅಷ್ಟು ಅವಮಾನ, ನಿಂದೆಗಳನ್ನ ಸಹಿಸಿಕೊಂಡು ಆತನು ನಮಗೋಸ್ಕರ, ನಿಮಗೋಸ್ಕರ ಪಾಪ ಮಾಡದೇ ಇರುವಂತ ನೀತಿವಂತನಾಗಿರೋ ದೇವರು ನಮ್ಮನ್ನ ಪಾಪದಿಂದ ಬಿಡಿಸೋದಕ್ಕೋಸ್ಕರ ಪರಲೋಕದಿಂದ ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ನನಗಾಗಿ, ನಿಮಗಾಗಿ ಪ್ರಾಣ ಕೊಟ್ಟಿದ್ದಾನಲ್ವಾ? ಹಾಗಾದ್ರೆ ಆತನ ನೀತಿಯ ನಿಮಿತ್ತವಾಗಿ ಹಿಂಸೆಗಳನ್ನ ಸಹಿಸಿಕೊಂಡ, ನೀತಿಯ ನಿಮಿತ್ತವಾಗಿ ಬಾಧೆಗಳನ್ನ ಹೊತ್ತುಕೊಂಡ, ನೀತಿಯ ನಿಮಿತ್ತವಾಗಿ ನಿಂದೆ, ಅವಮಾನ, ತಿರಸ್ಕಾರಗಳನ್ನ ಸಹಿಸಿಕೊಂಡ. ಆದ್ರೆ ಅವನು ಮನಗುಂದಲಿಲ್ಲ, ಸಂತೋಷ ಪಡುವನಾಗಿದ್ದ. ಅದೇ ನಮ್ಗೆ ಹೇಳ್ತದಲ್ಲ ಪ್ರೇರೆ. ಹಾಗಾದ್ರೆ ನೀವು ನೀತಿಯ ನಿಮಿತ್ತವಾಗಿ ಹಿಂಸೆ ಪಡ್ತಿದ್ದೀರಾ, ಬಾಧೆಯಲ್ಲಿದ್ದೀರಾ, ಕಣ್ಣೀರಲ್ಲಿದ್ದೀರಾ? ಭಯಪಡಬೇಡಿ, ಪರಲೋಕ ರಾಜ್ಯದಲ್ಲಿ ನಿಮ್ಗೆ ಹೆಚ್ಚಿನ ಫಲ ಉಂಟು.
ನೀತಿ ನಿಮಿತ್ತವಾಗಿ ಬಾಧೆ ಪಡುವರಾದ ನೀವು ಧನ್ಯರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಒಂದು ವೇಳೆ ನೀವು ತಪ್ಪು ಮಾಡಿ, ನೀವು ಒಂದು ವೇಳೆ ತಪ್ಪಾದ ಕಾರ್ಯಗಳಲ್ಲಿ ತೊಡಗಿಕೊಂಡು ಒಂದು ವೇಳೆ ನೀವೇನಾದ್ರೂ ಬಾಧೆ ಪಡ್ತಿದ್ದೀರಾ, ನೀವೇನೋ ದುಃಖ ಪಡ್ತಿದ್ದೀರಾ, ಹಾಗಾದ್ರೆ ನೀವು ಧನ್ಯರಲ್ಲ ಪ್ರೇರೆ. ನೀತಿಯ ನಿಮಿತ್ತವಾಗಿ ಬಾಧೆ ಪಡುವವರು ಧನ್ಯರು ಅಂತ ವಾಕ್ಯ ಹೇಳ್ತದೆ. ನಾವು ತಪ್ಪು ಮಾಡಿ, ನಾವು ತಪ್ಪಾದ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು, ನಾವೊಂದು ವೇಳೆ ಅದರಿಂದ ನಮ್ಗೆ ಕಷ್ಟ ಬರ್ತಿದೆ, ನಿಂದೆ ಬರ್ತಿದೆ, ಅವಮಾನ ಬರ್ತಿದೆ, ಅಯ್ಯೋ ನಮ್ಮನ್ನೆಲ್ಲರೂ ದೂಷಿಸ್ತಿದ್ದಾರೆ ಅಂದ್ರೆ ಇದರಲ್ಲಿ ಕಾದುಕೊಂಡಿರೋದಕ್ಕೆ ಯಾವ ಪ್ರತಿಫಲವೂ ನಮಗಿಲ್ಲ. ಪರಲೋಕದಲ್ಲೂ ಪ್ರತಿಫಲ ಇಲ್ಲ, ನಾವು ಧನ್ಯರಾಗಲ್ಲ. ಹಾಗಾದ್ರೆ ನಾವು ಯಾವುದರಿಂದ ಬಾಧೆ ಪಡ್ತಿದೀವಿ, ನಮ್ಮ ಉದ್ದೇಶದ ಮೂಲ ಏನು ಅಂತ ನಾವು ತಿಳ್ಕೊಳ್ಬೇಕು. ಒಂದ್ ವೇಳೆ ನೀತಿಯ ನಿಮಿತ್ತವಾಗಿ ನೀವು ಬಾಧೆ ಪಡೋರಾಗಿದ್ರೆ ನಿಜವಾಗ್ಲೂ ನೀವು ಧನ್ಯರು ಮತ್ತು ಪರಲೋಕದಲ್ಲಿ ನಿಮ್ಗೆ ಹೆಚ್ಚಿನ ಫಲ ಇದೆ. ಒಂದು ವೇಳೆ ನೀವು ತಪ್ಪು ಮಾಡಿ ನೀವೇನಾದ್ರು ಬಾಧೆ ಪಡುವುದಾಗಿದ್ರೆ ಆ ತಪ್ಪನ್ನ ಸರಿಪಡಿಸ್ಕೊಳ್ಳಿ ಪ್ರೇರೆ. ನೀವು ಒಂದು ವೇಳೆ ತಪ್ಪಾದ ದಾರಿಲಿದ್ರೆ ಆ ಮಾರ್ಗವನ್ನು ಬಿಟ್ಟು ಹಿಂತಿರುಗಿ ಬನ್ನಿ. ನೀವು ತಪ್ಪಾದ ಮಾರ್ಗದಲ್ಲಿ ತಪ್ಪಾದ ಕಾರ್ಯಗಳಿದ್ರೆ, ತಪ್ಪಾದ ಜೀವಿತದಲ್ಲಿದ್ದು ಬಾಧೆ ಪಡುವರಾಗಿದ್ರೆ ಈಗಲೇ ಯೇಸುವಿನ ಬಳಿಯಲ್ಲಿ ನಿಮ್ಮನ್ನು ಒಪ್ಪಿಸಿಕೊಟ್ಟು ಕ್ಷಮಾಪಣೆ ಕೇಳಿಕೊಳ್ಳಿ ಪ್ರೇರೆ. ಒಂದು ವೇಳೆ ನೀವು ದೇವರ ರಾಜ್ಯದ ನಿಮಿತ್ತ, ನೀತಿ ನಿಮಿತ್ತ ಬಾಧೆ ಪಡುವರಾದ್ರೆ ದೇವರ ವಾಕ್ಯ ಹೇಳ್ತದೆ ನೀವು ಧನ್ಯರು ಮತ್ತು ಪರಲೋಕದಲ್ಲಿ ನಿಮ್ಗೆ ಹೆಚ್ಚಿನ ಫಲ ಉಂಟಂತೆ. ಹಾಗಾದ್ರೆ ನೀತಿ ನಿಮಿತ್ತವಾಗಿ ಬಾಧಿಸಲ್ಪಡ್ತಿದ್ದೀರಾ, ಭಯಪಡಬೇಡಿ, ಕರ್ತ ನಿಮ್ಮ ಜೊತೆ ಇದ್ದಾನೆ, ನೀವು ಧನ್ಯರಾಗಿದ್ದೀರಿ ಮತ್ತು ಪರಲೋಕದಲ್ಲಿ ನಿಮ್ಗೆ ಹೆಚ್ಚಿನ ಫಲವಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಬನ್ನಿ ಪ್ರಾರ್ಥಿಸೋಣ. ಪ್ರೀತಿ ಕನಿಕರವುಳ್ಳ ತಂದೆಯೇ, ಯೇಸುವಿನ ನಾಮಕ್ಕಾಗಿ ಸ್ತೋತ್ರ. ನೀತಿಯ ನಿಮಿತ್ತವಾಗಿ ಬಾಧೆ ಪಡುವವರು ಧನ್ಯರು ಎಂಬುದಾಗಿ ಹೇಳಿದ್ದಿ. ನಿನ್ನ ಮಕ್ಕಳು ನೀತಿಯ ನಿಮಿತ್ತ, ನಿನ್ನ ರಾಜ್ಯದ ನಿಮಿತ್ತ ಯಾರೆಲ್ಲ ಕಷ್ಟ ಪಡ್ತಿದ್ದಾರೋ ಅವರ ಜೊತೆ ಇದ್ದು ನೀವು ಸಹಾಯ ಮಾಡಿ, ಅವ್ರು ಅನುಭವಿಸ್ತಿರುವಂತ ಎಲ್ಲ ಅವಮಾನ ನಿಂದೆಗಳಿಂದ ಬಿಡಿಸಿ, ಯೇಸುವೇ ನಿಮ್ಮ ಕರವು ಅವ್ರ ಜೊತೆ ಇರ್ಲಿ. ನೀನು ಆಧರಿಸು, ಬಲಪಡಿಸು, ಮಹಿಮೆಯಲ್ಲಿ ನಡೆಸು. ಯೇಸು ನಾಮದಲ್ಲಿ ಬೇಡ್ತೀವಿ ತಂದೆ, ಆಮೇನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು.